ಓಂ ಗುರು ರಾಘವೇಂದ್ರಾಯ ನಮಃ. ಈ ದಿನ ನಾವು ಬೆಳಗಾವಿಯಿಂದ ಮಂತ್ರಾಲಯಗೆ ಹೇಗೆ ಹೋಗೋದು ಮತ್ತು ಅಕಾಮಿಡೇಷನ್ ಎಲ್ಲಿ ರೂಮ್ಸ್ ಹೇಗೆ ಮಾಡೋದು. ಬೆಳಗಾವಿಯಿಂದ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಟ್ರೈನ್ ಇದೆ. ಯಾವುದಪ್ಪ ಅಂದ್ರೆ 07335 ಬೆಳಗಾವಿ ಭದ್ರಾಂಚಲ್ ರೋಡ್ ಸ್ಪೆಷಲ್ ಟ್ರೈನ್ ಐತಿ. ಆಗ ಕಂಟಿನ್ಯೂ ಇರ್ಬೋದು, ಇಲ್ಲ ಬಂದ್ ಮಾಡ್ಬೋದು. ಯಾವಾಗ ಚಾಲೂ ಇರುತ್ತೆ ಹೇಳಕ್ಕೆ ಬರೋಂಗಿಲ್ಲ. ಅದು ಚೆಕ್ ಮಾಡ್ಕೊಂಡು ನಾವು ಹೋಗ್ಬೇಕು. ಆದರೆ ಸ್ಲೀಪರ್ದು ಕಾಸ್ಟ್ ಬಂದುಬಿಟ್ಟು 395 ಬೆಳಗಾವಿ ಟು ಮಂತ್ರಾಲಯ. 12:30ಕ್ಕೆ ಬಿಡ್ತಂದ್ರೆ ರಾತ್ರಿ 11:00ವರೆಗೆ ಅಲ್ಲಿ ಹೋಗಿ ಟಚ್ ಆಗ್ತದೆ. ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನಿಂದ 24 hours ನಿಮಗೆ ರಿಕ್ಷಾ, ಆಟೋ ರಿಕ್ಷಾ ಆಗಲಿ, ಸೇರ್ ಜೀಪ್ ಆಗಲಿ, ಬಸ್ ಆಗಲಿ ಅವೈಲೇಬಲ್ ಇರ್ತಾವೆ. ಅಲ್ಲಿಂದ 50 ರೂಪಾಯಿ ತೊಗೋತಾರೆ. ನಿಮಗೆ ಡೈರೆಕ್ಟ್ ಹೋದ್ರೆ ನಮಗೆ ಗುಡಿ ಮುಂದೆ ಇಳಿಸ್ತಾರೆ. ನೀವು ಎಲ್ಲಿ ಇಳಿದಿರ್ತಿರಲ್ಲ ಅಲ್ಲಿಂದ ಕರೆಕ್ಟ್ ಒಂದು 50 ಹೆಜ್ಜೆ ಹಿಂದೆ ಬಂದ್ರೆ ಪೊಲೀಸ್ ಸ್ಟೇಷನ್ ಐತಿ. ಪೊಲೀಸ್ ಸ್ಟೇಷನ್ ಬಾಜುಕ ರಾಘವೇಂದ್ರ ಸ್ವಾಮಿ ಮಠದ ವತಿಯಿಂದ ನಿಮಗೆ ಅಕಾಮಿಡೇಷನ್ ಎಲ್ಲ ಅದಾವೆ. ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಹೋಟೆಲ್ಗಳು ಅದಾವೆ, ಮಠದ್ದೆಲ್ಲ ಅದಾವೆ. ಬರ್ರಿ ಅವು ಹೆಂಗೆ ಅದ ನೋಡೋಣ, ನಿಮಗೆ ತೋರಿಸ್ತಾನೆ. ಮತ್ತು ಸಿಂಗಲ್ ಪರ್ಸನ್ ಹೋದ್ರೆ ಕೊಡೋಂಗಿಲ್ಲ, ಓನ್ಲಿ ಫಾರ್ ಫ್ಯಾಮ್ಲಿಗೆ ಅಷ್ಟೇ ಅಲೋ ಮಾಡ್ತಾರೆ. ಇದು ನೋಡಿರಿ ಅಕಾಮಿಡೇಷನ್. ಇವಾಗ ಇಂಥವು 3-4 ಬಿಲ್ಡಿಂಗ್ ಅದಾವೆ. ನಿಮ್ಗೆ ಎನಿ ಟೈಮ್ 24 hours ಅವೈಲೇಬಲ್ ಇರ್ತಾವೆ. ಅಲ್ಲಿ ಹೋಗಿ ನೀವು ಎಷ್ಟು ಜನ ಇದ್ರೆ ಅದು ಹೇಳಿದ್ರೆ ಒಂದು ರೂಮಕ್ಕೆ ಒಂದು 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು 200 ರೂಪಾಯಿ ಎಕ್ಸ್ಟ್ರಾ ತೊಗೋತಾರೆ. ಆಮೇಲೆ ನಿಮಗೆ ರಿಫಂಡ್ ಮಾಡ್ತಾರೆ. ಅದನ್ನು ನಿಮಗೆ ಚೆಕ್ಔಟ್ ಮಾಡೋ ಮುಂದೆ. ಮತ್ತು ಇವೆಲ್ಲ ಮಠದ ವತಿಯಿಂದ ಅದಾವು. ಬೆಳಗ್ಗೆ 12:00 ಮಧ್ಯಾಹ್ನ 12:00 ಟ್ರೈನಿಗೆ ಕೂತ್ರಂದ್ರೆ ರಾತ್ರಿ 11:00 12:00ಕ್ಕೆ ಬರ್ತಾ ಹೆಚ್ಚು ಕಮ್ಮಿ. ಅಲ್ಲಿಂದ ನೀವು ಇಲ್ಲಿ ಮಠಕ್ಕೆ ಬರ್ಬೇಕಂದ್ರೆ ಅರ್ಧ ತಾಸು ತೊಗೋತೈತಿ. ಬರ್ತೀರಿ 1 ಗಂಟೆಗೆಲ್ಲ. 1 ಗಂಟೆಗೆ ಬಂದು ಇಲ್ಲಿ ರೂಮ್ ಮಾಡಿ ನೀವು ಆರಾಮ್ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಸ್ನಾನ ಗಿನ ಮುಗಿಸ್ಕೊಂಡು ನಾಷ್ಟ ಮಾಡ್ಕೊಂಡು ಆಮೇಲೆ ನೀವು ದರ್ಶನಕ್ಕೆ ಹೋಗ್ಬೋದು. ದರ್ಶನಕ್ಕೆ ಹೋದ ನಂತರ ಅಲ್ಲಿ ದರ್ಶನ ಮಾಡ್ಲಿಕ್ಕೇನು ಭಾಳ ಹೊತ್ತಂಗಿಲ್ಲ, ಮಂದಿ ಭಾಳ ಇರೋಂಗಿಲ್ಲ ಆಫ್ ಸೀಸನ್ದಾಗ. ಇದು ನಾವು ಹೋಗಿದ್ದು ಬೇಸಿಗೆ ಟೈಮ್ ಇತ್ತು. ಆಗ ಹೊಳ್ಯಾಗ ನೀರು ಹಾಕಿಲ್ಲ. ಇಲ್ಲಾಂದ್ರೆ ನಾವು ಇಲ್ಲೇ ಹೊರಗೆ ಮಠದ ಅಂಗಳ ಐತಿ, ಪದ್ಧತಿ ಅಂಗಳದಾಗ ಮನ್ಕೊಳಕ್ಕೆ ಜಾಗ ಐತಿ. ಅದು ನೀವು ಮುಂದೆ ತೋರಿಸ್ತಾನೆ. ಆಮೇಲೆ 2-3 ಎಕರೆ ಹಾಕೊಂಡು ಅಂಗಳ ಐತಿ. ಅಂಗಳ ಆರಾಮ್ ಮನ್ಕೋಬೋದು. ಬೆಳಗ್ಗೆ ಎದ್ದು ಹೊಳ್ಯಾಗ ಹೋಗಿ ಜಳಕ ಮಾಡಿ ಫ್ರೆಶಪ್ ಆಗಿ ಅಲ್ಲೇ ಒಂದು ಅಂಗಡಿಯಾಗ ಇಲ್ಲಾಂದ್ರೆ ಲಾಕರ್ದಾಗ ನಿಮ್ಮ ಬ್ಯಾಗ್ ಇಟ್ಟು ಆಮೇಲೆ ದರ್ಶನಕ್ಕೆ ಹೋದ್ರೆ ನಡೀದು. ರೂಮ್ ಮಾಡೋ ಅವಶ್ಯ ಇಲ್ಲ. ಈಗ ನೋಡ್ರಿ ಗುರು ರಾಘವೇಂದ್ರ ಸ್ವಾಮಿಯವರ ಮಠದ ಮಹಾದ್ವಾರ, ಅದರ ಮಂದಿರದ ಮಹಾದ್ವಾರ. ಆದರೆ ಎದುರುಗಡೆ ಶ್ರೀರಾಮನ ಮೂರ್ತಿ ಸ್ಟ್ಯಾಚು ಮಾಡ್ಯಾರ. ಎಷ್ಟು ಚೆಂದ ಆಗಿತ್ತಲ್ಲ. ಅಲ್ಲಿ ಒಂದು ಸ್ವಲ್ಪ ನಿಂತು ಫೋಟೋ ಶೂಟ್ ಮಾಡ್ಕೋಬೋದು. ಇದು ನೋಡ್ರಿ ರಾಯರ ಮಠ. ಶ್ರೀ ರಾಘವೇಂದ್ರಾಯ ನಮಃ.
ಇದು ನೋಡ್ರಿ ರಾಯರ ಬೃಂದಾವನ. ಒಳಗಡೆ ಮೊಬೈಲ್ ಅಲೋ ಮಾಡಂಗಿಲ್ಲ. ರಾಯರ ಬೃಂದಾವನ ಬಾಜುಕ ಎಡಗಡೆ ಸೈಡ ಮ್ಯೂಸಿಯಂ ಐತಿ. ಇಲ್ಲ ನೋಡ್ರಿ, ಮ್ಯೂಸಿಯಂಗೆ ಹೋಗಿ ಭೇಟಿ ಕೊಡ್ರಿ. ಇಲ್ಲಿ ನಮ್ಮ ಹಿಂದೂ ದೇವತೆಗಳು ಹಿಸ್ಟ್ರಿ ಎಲ್ಲ ಐತಲ್ಲಿ. ಸ್ವಲ್ಪ ನೋಡಿ. ಇದು ನೋಡ್ರಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ. ಇಲ್ಲಿ ದರ್ಶನ ಮಾಡ್ಕೊರಿ. ಏಕಶಿಲೆ ಒಳಗೆ ಕೆತ್ತಿದ್ದ ಆಂಜನೇಯ ಮೂರ್ತಿ ಐತಿ, ಚಂದ ಐತಿ ನೋಡ್ಲಕ್ಕ. ಆಮೇಲೆ ಇಲ್ಲಿಂದ ಪಂಚಮುಖಿ, ಬಿಚ್ಚಾಲೆ ಮಠ ಅಂತಾರಲ್ಲ ಆ ಕಡೆಲ್ಲ ಎಲ್ಲ ಹೋಗಿ ತಿರುಗಾಡಿ ನೋಡಿ ಬರ್ರಿ. ಈ ಥರ ರಾಯರು ಮಲಗಿರ್ತಕ್ಕಂಥ ಸ್ಥಳ. ಅವ್ರು ಬೆಳಿಗ್ಗೆ 4 ಗಂಟೆಗೆ ಮತ್ತು ಅದರ್ ಟ್ರೈನ್ ರಿಟರ್ನ್ ಐತಿ. 4 ಗಂಟೆಗೆ ಕೂತ್ರಿ ಅಂದ್ರೆ ಇಲ್ಲಿ ಸಾಯಂಕಾಲ 3-3:30 ಬೆಳಗ್ಗೆ ಬರ್ತೀರಿ. ಅದರ್ ಟ್ರೈನ್ ಹಿಡಿದು ಊಟ ಗೀಟ ಮುಗಿಸ್ಕೊಂಡು ಅದು ಟ್ರೈನ್ ಕೂತು ಬೆಳಿಗ್ಗೆ ಆರಾಮ್ ಬಂದುಬಿಡ್ರಿ. ಇದರಲ್ಲಿ ಏನಾದರೂ ವಿಡಿಯೋದಲ್ಲಿ ತಪ್ಪಾಗಿದ್ರೆ ಕ್ಷಮಿಸ್ರಿ. ಇದೊಂದು ನಮ್ಮ ಸಣ್ಣ ಪ್ರಯತ್ನ. ಈಗ ನೆಕ್ಸ್ಟ್ ನಮಗೆ ತಿರುಪತಿ ಹೋಗಿದ್ದೆವು. ಅಲ್ಲಿದ್ದು ಅಕಾಮಿಡೇಷನ್, ಟಿಕೆಟ್, ದರ್ಶನದ ಅಲ್ಲಿದೆಲ್ಲ ಮಾಹಿತಿ ಕೊಡ್ತೀನಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಇದೇ ರೀತಿ ಮುಂದೆ ಯಾವ ವಿಡಿಯೋ ಆದರೂ ಅದಕ್ಕೂ ಲೈಕ್ ಮಾಡಿ. ಧನ್ಯವಾದ.